ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕಲ್ ಐಸೋಲೇಷನ್ನ 5 ಗೋಲ್ಡನ್ ರೂಲ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ. ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮೇಲೆ ಮೇಂಟೆನೆನ್ಸ್ ಕೆಲಸ ಮಾಡುವಾಗ ಕೇವಲ ಬ್ರೇಕರ್ ಆಫ್ ಮಾಡಿದರೆ ಮಾತ್ರ ನಾವು ಸೇಫ್ ಆಗುವುದಿಲ್ಲ. ಇಕ್ವಿಪ್ಮೆಂಟನ್ನು ಸರಿಯಾದ ರೀತಿಯಲ್ಲಿ ಐಸೋಲೇಟ್ ಮಾಡಿ, ಲಾಕ್ಔಟ್ ಟ್ಯಾಗ್ಔಟ್ ಮಾಡಿ, ವೋಲ್ಟೇಜ್ ಇಲ್ಲ ಎಂದು ಚೆಕ್ ಮಾಡಿ, ಅರ್ತ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಮಾಡಿ ಮತ್ತು ವರ್ಕಿಂಗ್ ಏರಿಯಾಗೆ ಬ್ಯಾರಿಕೇಷನ್ ಮಾಡಬೇಕು. ಈ 5 ಸೇಫ್ಟಿ ರೂಲ್ಸ್ಗಳನ್ನು ಈಗ ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಫ್ರೆಂಡ್ಸ್, ರೂಲ್ ನಂಬರ್ 1, ಡಿಸ್ಕನೆಕ್ಟ್ ದಿ ಪವರ್ ಸಪ್ಲೈ. ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡುವುದು, ಇದು ಮೊದಲನೇ ಗೋಲ್ಡನ್ ರೂಲ್. ಫ್ರೆಂಡ್ಸ್, ಡಿಸ್ಕನೆಕ್ಟ್ ದಿ ಪವರ್ ಸಪ್ಲೈ ಅಂದರೆ ಯಾವ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮೇಲೆ ಮೇಂಟೆನೆನ್ಸ್ ಕೆಲಸ ಮಾಡಬೇಕು ಆ ಇಕ್ವಿಪ್ಮೆಂಟ್ಗೆ ಬರುವ ಪವರ್ ಸಪ್ಲೈಯನ್ನು ಸಂಪೂರ್ಣವಾಗಿ ಡಿಸ್ಕನೆಕ್ಟ್ ಮಾಡಬೇಕು. ಉದಾಹರಣೆ, ಬ್ರೇಕರ್ ಆಫ್ ಮಾಡಬೇಕು. ಅಗತ್ಯವಿರುವ ಐಸೋಲೇಷನ್ ಪಾಯಿಂಟ್ಗಳನ್ನು ಐಡೆಂಟಿಫೈ ಮಾಡಿ ಅಪ್ರೂವ್ಡ್ ಸ್ವಿಚಿಂಗ್ ಪ್ರೊಸೀಜರ್ ಪ್ರಕಾರ ಸಪ್ಲೈಯನ್ನು ಐಸೋಲೇಟ್ ಮಾಡಬೇಕು. ಯಾವುದೇ ಆಲ್ಟರ್ನೇಟ್ ಸಪ್ಲೈ ಅಥವಾ ಬ್ಯಾಕ್ ಫೀಡ್ ಇರುವುದೇ ಎಂದು ಚೆಕ್ ಮಾಡಬೇಕು. ಸಿಂಪಲ್ಲಾಗಿ ಹೇಳುವುದಾದರೆ, ವರ್ಕ್ ಮಾಡಬೇಕಾದ ಇಕ್ವಿಪ್ಮೆಂಟ್ಗೆ ಯಾವುದೇ ಎಲೆಕ್ಟ್ರಿಕಲ್ ಸಪ್ಲೈ ಇರಬಾರದು. ಫ್ರೆಂಡ್ಸ್, ರೂಲ್ ನಂಬರ್ 2, ಲಾಕ್ಔಟ್ ಟ್ಯಾಗ್ಔಟ್. ಲಾಕ್ ಮತ್ತು ಡೇಂಜರ್ ಟ್ಯಾಗ್ ಹಾಕುವುದು. ಇದು ಎರಡನೇ ಗೋಲ್ಡನ್ ರೂಲ್. ಲಾಕ್ಔಟ್ ಟ್ಯಾಗ್ಔಟ್ ಅಂದರೆ ಲೋಟೋ. ಸಪ್ಲೈ ಡಿಸ್ಕನೆಕ್ಟ್ ಮಾಡಿದ ನಂತರ ಯಾರಾದರೂ ಬಂದು ಬ್ರೇಕರ್ ಅಥವಾ ಐಸೋಲೇಟರನ್ನು ಮತ್ತೆ ಆನ್ ಮಾಡಬಹುದು. ಮೇಂಟೆನೆನ್ಸ್ ಮಾಡುತ್ತಿರುವ ವ್ಯಕ್ತಿಗೆ ಇದರಿಂದ ಅಪಾಯವಾಗಬಹುದು. ಆದ್ದರಿಂದ ಐಸೋಲೇಷನ್ ಪಾಯಿಂಟ್ನಲ್ಲಿ ಲಾಕ್ ಹಾಕಬೇಕು. ಡೇಂಜರ್ ಅಥವಾ ಡು ನಾಟ್ ಆಪರೇಟ್ ಟ್ಯಾಗ್ ಹಾಕಬೇಕು. ಟ್ಯಾಗ್ನಲ್ಲಿ ಕೆಲಸದ ಮಾಹಿತಿ ಮತ್ತು ಅಥರೈಸ್ಡ್ ಪ್ರೊಸೀಜರ್ ಪ್ರಕಾರ ಅಗತ್ಯವಾದ ಐಡೆಂಟಿಫಿಕೇಷನ್ ಇರಬೇಕು. ಇದರ ಮುಖ್ಯ ಉದ್ದೇಶ ಏನಂದರೆ ಯಾರು ತಪ್ಪಾಗಿ ಸಪ್ಲೈ ಆನ್ ಮಾಡಬಾರದು ಅಂತ. ಫ್ರೆಂಡ್ಸ್, ರೂಲ್ ನಂಬರ್ 3, ಚೆಕ್ ಅಬ್ಸೆನ್ಸ್ ಆಫ್ ವೋಲ್ಟೇಜ್. ವೋಲ್ಟೇಜ್ ಇಲ್ಲ ಎಂದು ಚೆಕ್ ಮಾಡುವುದು. ಫ್ರೆಂಡ್ಸ್, ಇದು ಮೂರನೇ ಗೋಲ್ಡನ್ ರೂಲ್. ಚೆಕ್ ದಿ ಅಬ್ಸೆನ್ಸ್ ಆಫ್ ವೋಲ್ಟೇಜ್. ಇದು ಬಹಳ ಮುಖ್ಯವಾದ ಸೇಫ್ಟಿ ಸ್ಟೆಪ್. ಬ್ರೇಕರ್ ಆಫ್ ಇದೆ ಎಂದು ನೋಡಿ ಇಕ್ವಿಪ್ಮೆಂಟ್ ಡೆಡ್ ಎಂದು ಅಂದುಕೊಂಡು ನಾವು ಮೇಲೆ ಹತ್ತಬಾರ್ದು. ಫ್ರೆಂಡ್ಸ್, ಅಪ್ರೂವ್ಡ್ ಮತ್ತು ಸೂಟೇಬಲ್ ವೋಲ್ಟೇಜ್ ಡಿಟೆಕ್ಟರ್ ಟೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಬಳಸಿ ವೋಲ್ಟೇಜ್ ಇದೆಯಾ ಇಲ್ಲವಾ ಎಂದು ವೆರಿಫೈ ಮಾಡಬೇಕು. ಟೆಸ್ಟಿಂಗ್ ಮಾಡುವ ಮೊದಲು ಟೆಸ್ಟ್ ಇನ್ಸ್ಟ್ರೂಮೆಂಟ್ ಸರಿಯಾಗಿ ವರ್ಕಿಂಗ್ ಕಂಡೀಷನ್ನಲ್ಲಿ ಇದೆಯೇ ಎಂದು ವೆರಿಫೈ ಮಾಡಬೇಕು. ನಂತರ ರಿಲೆವೆಂಟ್ ಪಾಯಿಂಟ್ಸ್ ಅಥವಾ ಪೇಸ್ನಲ್ಲಿ ವೋಲ್ಟೇಜ್ ಅಬ್ಸೆನ್ಸ್ ಚೆಕ್ ಮಾಡಬೇಕು. ಗೋಲ್ಡನ್ ಸೇಫ್ಟಿ ರೂಲ್. ಫ್ರೆಂಡ್ಸ್, ಯಾವಾಗಲೂ ಅನ್ಕೋಬೇಡಿ ಈಗ ನಾನು ಓಪನ್ ಮಾಡಿದ್ದೀನಿ ಐಸೋಲೇಟರ್ ಏನಾಗಂಗಿಲ್ಲ ಅಂತೇಳಿ. ಫಸ್ಟ್ ಟೆಸ್ಟ್ ಮಾಡಿಬಿಟ್ಟು ಟೆಸ್ಟ್ ಮಾಡಿದ ಮೇಲೇ ನಾವು ಯಾವುದೇ ಪೋಲ್ ಅಥವಾ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ನ ಟಚ್ ಮಾಡಬೇಕು. ಫ್ರೆಂಡ್ಸ್, ಅಂದರೆ ಸಪ್ಲೈ ಇಲ್ಲ ಎಂದು ಊಹಿಸಬೇಡಿ. ಟೆಸ್ಟ್ ಮಾಡಿ ಖಚಿತಪಡಿಸಿಕೊಳ್ಳಿ. ರೂಲ್ ನಂಬರ್ 4, ಅರ್ತ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್. ಅರ್ಥಿಂಗ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಮಾಡುವುದು, 4ನೇ ಗೋಲ್ಡನ್ ರೂಲ್. ಫ್ರೆಂಡ್ಸ್, ಇದು ಅರ್ತ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್. ವೋಲ್ಟೇಜ್ ಆಪ್ಷನ್ಸ್ ಕನ್ಫರ್ಮ್ ಮಾಡಿದ ನಂತರ ಅಪ್ಲಿಕೇಬಲ್ HV ವರ್ಕ್ ಮತ್ತು ಸೈಟ್ ಪ್ರೊಸೀಜರ್ ಪ್ರಕಾರ ಇಕ್ವಿಪ್ಮೆಂಟನ್ನು ಅರ್ತ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಆಕ್ಸಿಡೆಂಟಲ್ ರೀಎನರ್ಜೈಸೇಷನ್ ಮತ್ತು ಇಂಡಿವಿಜುವಲ್ ವೋಲ್ಟೇಜ್, ಸ್ಟೋರ್ಡ್ ಎಲೆಕ್ಟ್ರಿಕಲ್ ಎನರ್ಜಿ ಇವುಗಳಿಂದ ಮೇಂಟೆನೆನ್ಸ್ ಪರ್ಸನ್ಗೆ ಪ್ರೊಟೆಕ್ಷನ್ ನೀಡುವುದು. ಆದರೆ ಒಂದು ಮುಖ್ಯ ವಿಷಯ, ಅರ್ಥಿಂಗನ್ನು ಯಾವಾಗಲೂ ಅಪ್ರೂವ್ಡ್ ಪ್ರೊಸೀಜರ್, ಕರೆಕ್ಟ್ ಅರ್ಥಿಂಗ್ ಇಕ್ವಿಪ್ಮೆಂಟ್ ಮತ್ತು ಅಥರೈಸ್ಡ್ ಪರ್ಸನ್ ಮೂಲಕವೇ ಮಾಡಬೇಕು. ಮೊದಲು ವೋಲ್ಟೇಜ್ ಇಲ್ಲ ಎಂದು ಪ್ರೂವ್ ಮಾಡಬೇಕು. ನಂತರ ಪ್ರಿಸ್ಕ್ರೈಬ್ಡ್ ಪ್ರೊಸೀಜರ್ ಪ್ರಕಾರ ಅರ್ಥಿಂಗ್ ಮಾಡಬೇಕು. ಫ್ರೆಂಡ್ಸ್, ರೂಲ್ ನಂಬರ್ 5, ಬ್ಯಾರಿಕೇಷನ್ ಆಫ್ ವರ್ಕಿಂಗ್ ಏರಿಯಾ. ವರ್ಕಿಂಗ್ ಏರಿಯಾಗೆ ಬ್ಯಾರಿಕೇಷನ್ ಮಾಡುವುದು, 5ನೇ ಗೋಲ್ಡನ್ ರೂಲ್. ಫ್ರೆಂಡ್ಸ್, ಇದು ಬ್ಯಾರಿಕೇಷನ್ ಆಫ್ ವರ್ಕಿಂಗ್ ಏರಿಯಾ. ಮೇಂಟೆನೆನ್ಸ್ ಕೆಲಸ ನಡೆಯುತ್ತಿರುವ ಏರಿಯಾವನ್ನು ಪ್ರಾಪರ್ ಬ್ಯಾರಿಕೇಡ್ ಮಾಡಬೇಕು. ಅಲ್ಲಿ ಸೇಫ್ಟಿ ಬ್ಯಾರಿಕೇಷನ್, ಡೇಂಜರ್, ವಾರ್ನಿಂಗ್ ಬೋರ್ಡ್ಸ್ ಅಥವಾ ಅನ್ಅಥರೈಸ್ಡ್ ಎಂಟ್ರಿ, ಪ್ರಾಹಿಬಿಟೆಡ್ ಅಂತ ಬೋರ್ಡ್ ಆಗಬೇಕು. ಇವುಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಹಾಕಬೇಕು. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಅನ್ಅಥರೈಸ್ಡ್ ಪರ್ಸನ್ಸ್ ವರ್ಕಿಂಗ್ ಏರಿಯಾಗೆ ಪ್ರವೇಶಿಸುವುದನ್ನು ತಡೆಯುವುದು ಮತ್ತು ಹತ್ತಿರದ ಲೈವ್ ಇಕ್ವಿಪ್ಮೆಂಟ್ನಿಂದ ಪರ್ಸನ್ಗೆ ಪ್ರೊಟೆಕ್ಷನ್ ನೀಡುವುದು. ಸಬ್ಸ್ಟೇಷನ್ನಲ್ಲಿ ಒಂದು ಬೇ ಐಸೋಲೇಟೆಡ್ ಆಗಿದ್ದರೂ ಅದರ ಪಕ್ಕದ ಬೇ ಲೈವ್ ಆಗಿರಬಹುದು. ಆದ್ದರಿಂದ ಐಸೋಲೇಟೆಡ್ ಇಕ್ವಿಪ್ಮೆಂಟ್ ಮಾತ್ರವಲ್ಲ, ಅದರ ಸುತ್ತಲಿನ ವರ್ಕಿಂಗ್ ಏರಿಯಾ ಕೂಡ ಸೇಫ್ ಆಗಿರಬೇಕು. ಫ್ರೆಂಡ್ಸ್, ಇವಾಗ 5 ಗೋಲ್ಡನ್ ರೂಲ್ಸ್ನ ಕ್ವಿಕ್ ರಿವಿಷನ್ ಮಾಡೋಣ. ಫ್ರೆಂಡ್ಸ್, ಈ 5 ಗೋಲ್ಡಾಗಿ ಡಿಸ್ಕನೆಕ್ಟ್ ಪವರ್ ಸಪ್ಲೈ ಡಿಸ್ಕನೆಕ್ಟ್ ಮಾಡಬೇಕು. ಫ್ರೆಂಡ್ಸ್, ಎರಡನೇದಾಗಿ ಲಾಕ್ಔಟ್ ಮತ್ತು ಟ್ಯಾಗ್ಔಟ್. ಫ್ರೆಂಡ್ಸ್, ಲಾಕ್ ಹಾಕಿ ಮತ್ತು ಡೇಂಜರ್ ಟ್ಯಾಗ್ ಹಾಕಬೇಕು. ಫ್ರೆಂಡ್ಸ್, ಮೂರನೇದು ಚೆಕ್ ದಿ ಅಬ್ಸೆನ್ಸ್ ಆಫ್ ವೋಲ್ಟೇಜನ್ನು ಚೆಕ್ ಮಾಡಬೇಕು. ಫ್ರೆಂಡ್ಸ್, 4ನೇದಾಗಿ ಅರ್ತ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಅಂದರೆ ಅಪ್ರೂವ್ಡ್ ಪ್ರೊಸೀಜರ್ ಪ್ರಕಾರ ಅರ್ತ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು. ಫ್ರೆಂಡ್ಸ್, 5ನೇದಾಗಿ ಬ್ಯಾರಿಕೇಷನ್.
ವರ್ಕಿಂಗ್ ಏರಿಯಾಗೆ ಪ್ರಾಪರ್ ಬ್ಯಾರಿಗೇಷನ್ ಮಾಡಬೇಕು. ಅಂದರೆ ಈಗ ನಮ್ಮ ಸುತ್ತ ಇನ್ನೊಂದು ಯಾವುದೋ ಲೈವ್ ಇಕ್ವಿಪ್ಮೆಂಟ್ ಇದೆ ಅಂದರೆ ನಾವು ಈಗ ಕೆಲಸ ಮಾಡ್ತಿರೋ ಬಿಟ್ಟು ಬೇರೆ ಅಲ್ಲಿ ಹೋಗಿ ನಾವು ಹತ್ತಿ ಕೆಲಸ ಮಾಡಬಾರ್ದು. ಅದಕ್ಕೋಸ್ಕರ ಬ್ಯಾರಿಗೇಷನ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡೋಣ ಇಂಟರ್ವ್ಯೂ ಆನ್ಸರ್. ಫ್ರೆಂಡ್ಸ್, ಇಂಟರ್ವ್ಯೂನಲ್ಲಿ ವಾಟ್ ಆರ್ ದ 5 ಗೋಲ್ಡನ್ ರೂಲ್ಸ್ ಆಫ್ ಎಲೆಕ್ಟ್ರಿಕಲ್ ಐಸೋಲೇಷನ್ ಅಂತ ಕೇಳಿದರೆ, ಸರ್ ದಿ 5 ಗೋಲ್ಡನ್ ರೂಲ್ಸ್ ಆಫ್ ಎಲೆಕ್ಟ್ರಿಕಲ್ ಐಸೋಲೇಷನ್ಸ್ ಆರ್: ಫಸ್ಟ್ ಒನ್, ಡಿಸ್ಕನೆಕ್ಟ್ ದಿ ಪವರ್ ಸಪ್ಲೈ. Second one, lockout and tagout to prevent accidental energization. Third one, check and confirm the absence of voltage. Fourth one, earth and short circuit the equipment as per the approved procedure. Fifth one, barricade and secure the working area. These 5 rules help us to prevent accidental energization and ಪ್ರೊಟೆಕ್ಟ್ ಪರ್ಸನಲ್ ಡ್ಯೂರಿಂಗ್ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ವರ್ಕ್. ಫ್ರೆಂಡ್ಸ್, ಈ 5 ಪ್ರೊಸೀಜರ್ನ ನಾವೇನಾದರೂ ಫಾಲೋ ಮಾಡಿದರೆ ಇನ್ಸಿಡೆಂಟ್ ಆಗೋದ್ರಿಂದ ತಡಿಬೋದು, ಮತ್ತು ಅಲ್ಲಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಶಾಕ್ ಆಗೋದ್ರಿಂದ ನಾವು ತಡಿಬೋದು ಫ್ರೆಂಡ್ಸ್. ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ನಲ್ಲಿ ಒಂದು ವಿಷಯ ಯಾವಾಗಲೂ ನೆನಪಿಟ್ಕೊಳ್ಳಿ: ಆಫ್ ಮಾಡುವುದು ಮಾತ್ರ ಸೇಫ್ಟಿ ಅಲ್ಲ. ಡಿಸ್ಕನೆಕ್ಟ್ ಮಾಡಬೇಕು ಸಪ್ಲೈ, ಅದಾದಮೇಲೆ ಲಾಕ್ಔಟ್ ಮಾಡಬೇಕು, ಅದಾದಮೇಲೆ ಟ್ಯಾಗ್ಔಟ್ ಮಾಡಬೇಕು, ಅದಾದಮೇಲೆ ಟೆಸ್ಟ್ ಮಾಡಬೇಕು ವೋಲ್ಟೇಜ್ ಇದೆಯಾ ಇಲ್ಲ ಅಂತ ವೋಲ್ಟೇಜ್ ತೊಗೊಂಡು, ಅದಾದಮೇಲೆ ಅರ್ತ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು, ಅದಾದಮೇಲೆ ಬ್ಯಾರಿಗೇಷನ್ ಹಾಕಬೇಕು. ಫ್ರೆಂಡ್ಸ್, ಈ 5 ಸ್ಟೆಪ್ಸನ್ನು ಸರಿಯಾಗಿ ಫಾಲೋ ಮಾಡಿದಾಗ ಮಾತ್ರ ನಮ್ಮ ಎಲೆಕ್ಟ್ರಿಕಲ್ ವರ್ಕ್ ಸೇಫ್ ಆಗುತ್ತದೆ ಫ್ರೆಂಡ್ಸ್. ಸೇಫ್ ಫಸ್ಟ್, ವರ್ಕ್ ಸೇಫ್, ಗೋ ಹೋಮ್ ಸೇಫ್. ಫ್ರೆಂಡ್ಸ್, ಸೇಫ್ಟಿಯಿಂದ ಕೆಲಸ ಮಾಡಿ, ಸುರಕ್ಷಿತವಾಗಿ ಕೆಲಸ ಮಾಡಿ ಮತ್ತು ಮನೆಗೆ ಸುರಕ್ಷಿತವಾಗಿ ಹೋಗಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಎಲೆಕ್ಟ್ರಿಕಲ್ ನಾಲೆಡ್ಜ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್. ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.